ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಟಿ ಮತ್ತು ಸಂಸದೆ ಕಂಗನಾ ರನೌತ್ ಇವತ್ತು ಭೇಟಿ ಕೊಟ್ಟಿದ್ದಾರೆ. ದರ್ಶನವನ್ನು ಪಡೆದಿದ್ದಾರೆ. ಬಾಲಿವುಡ್ ತಾರೆ ಬಿಜೆಪಿ ಸಂಸದೆ ಕಂಗನಾ ರನೌತ್ ಆಗಮಿಸಿದ ಕೂಡಲೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನಕ್ಕೆ ಪೂಜೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಧ್ಯಾಹ್ನದ ಮಹಾಪೂಜೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ದೇವಿಗೆ ಮಲ್ಲಿಗೆ ಹೂವು ಸಿಯಾಳ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನದ ವತಿಯಿಂದ ದೇವರ ಶೇಷವಸ್ತ್ರ ಪ್ರಸಾದವನ್ನ ನೀಡಿ ಕಂಗನಾ ರನೌತ್ಗೆ ಗೌರವವನ್ನ ಸಲ್ಲಿಸಲಾಗಿದೆ. ದೇವಸ್ಥಾನದಲ್ಲೇ ಅನ್ನ ಪ್ರಸಾದವನ್ನು ಕೂಡ ನಟಿ ಸ್ವೀಕಾರವನ್ನ ಮಾಡಿದ್ದಾರೆ. ಕೆಂಪು ಸೀರೆ, ತಲೆಗೆ ಮಲ್ಲಿಗೆ ಹೂವನ್ನ ಮುಡಿದು ಇವತ್ತು ಅವರು ಗಮನವನ್ನ ಸೆಳೆದರು. ಸಿಎಂ ನಟ್ಟು ಬೋಲ್ಟ್ ಸ್ಟೇಟ್ಮೆಂಟ್ಗೆ ಇದೇ ಸಂದರ್ಭದಲ್ಲಿ ನಟಿ ಕಂಗನಾ ರನೌತ್ ಟಾಂಗ್ ಕೊಟ್ಟಿದ್ದಾರೆ. ಅರ್ಜುನರು ಕಲಾವಿದರಾಗಿರುವಂತಹ ವಿಷಯ, ಕಲಾವಿದರೊಂದಿಗೆ ತಾಯಿ ಸರಸ್ವತಿ ಇರ್ತಾಳೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕು. ಕಲಾವಿದರೊಂದಿಗೆ ದುರ್ವರ್ತನೆ ಸರಿ ಅಲ್ಲ ಅಂತ ಟೀಕಿಸಿದ್ದಾರೆ. ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡಲು ಹೋಗಿ ಬೇರೆಯದ್ದೇ ಆಗಬಹುದು ಅಂತ ಲೇವಡಿ ಮಾಡಿದ್ದಾರೆ ನಟಿ ಮತ್ತು ಸಂಸದೆ ಕಂಗನಾ ರನೌತ್. ಅವರಿವತ್ತು ಕಟೀಲಿಗೆ ಬಂದಿದ್ರು. ವಿಶೇಷ ಪೂಜೆಯನ್ನ ನಡೆಸಿದ ನಂತರದಲ್ಲಿ ಇದೇ ವಿಷಯವಾಗಿ ಅವರು ಮಾತನಾಡಿದ್ರು. ಕಾರಣ ಅವರು ಕೂಡ ಒಬ್ಬ ನಟಿ. साउथ में देखिए, ये जो एक पूरा स्थान है, ये पूरी तरीके से जो है बहुत ज़्यादा जो देवी के जो एक तरह से आप कह लीजिए कि धार्मिक स्थान है, उनसे भरा हुआ है. और मुझ पे हमेशा ही देवी की माँ की कृपा रही हुई है. तो मेरा काफ़ी मन था कि मैं बहुत सालों से चाह रही थी, मेरी इच्छा थी कि मैं यहाँ जो विभिन्न धार्मिक तीर्थ स्थल हैं उनकी मुझे दर्शन मिले. लेकिन वो भी मुझे लगता है माता के ही हाथ में होता है कि जब आपको बुलाना होता है, जब आपको आशीर्वाद देना होता है तब बुलाते हैं. और ऐसा मेरा सौभाग्य रहा कि मुझे कल जो है कपू में और आज कटील में जो है देवी के दर्शन हुए. और इतने अद्भुत और इतने ज़्यादा, जिसे कहूँगी कि मैं कल्पना नहीं कर सकती थी, इतने सुंदर मुझे दर्शन हुए. ऐसा मुझे आशीर्वाद देवी से मिला. साउथ में